ನಮಸ್ತೆ ಎಲ್ರಿಗೂ. ಕೊಟ್ಟಿಯೂರು ವೈಶಾಖ ಮಹೋತ್ಸವದ ಹಲವಾರು ವಿಶೇಷ ಆಚರಣಾ ಪದ್ಧತಿ ಮತ್ತು ಪೂಜಾ ವಿಧಿವಿಧಾನಗಳಲ್ಲಿ ಈಗ ಕೊನೆಯ ದಿವಸ ಇದೊಂದು ವಿಶೇಷ ಆಚರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಒಲೆಯ ಮೇಲೆ ಕುಳಿತು ಊಟ ಮಾಡುವಂಥದ್ದನ್ನು ನಾವೀಗ ಕಾಣ್ತಾ ಇದ್ದೇವೆ. ಇಲ್ಲಿನ ಒಲೆ ಮತ್ತು ಮಣಿತರ ಏನಿದೆ ಇದು ಸಮಾನ ಶ್ರೇಷ್ಠತೆಯನ್ನು ಹೊಂದಿದೆ ಹಲವಾರು ಕಾರಣಗಳಿಂದ. ಈ ಒಲೆಯ ಬೂದಿಯನ್ನೇ ಭಸ್ಮವಾಗಿ ಇಲ್ಲಿನ ಅರ್ಚಕರು, ನಂಬೂದರಿಗಳು, ತಂತ್ರಿಗಳೆಲ್ಲರೂ ಸ್ನಾನ ಮಾಡಿದ ನಂತರ ಭಸ್ಮವಾಗಿ ಲೇಪಿಸಿಕೊಂಡು ಮತ್ತೆ ಪೂಜೆಗೆ ಹೋಗ್ತಾರೆ. ಅಷ್ಟು ಶ್ರೇಷ್ಠತೆಯನ್ನು ಹೊಂದಿರುವಂತಹ ಈ ಒಲೆಯ ಮೇಲೆ ಕೊಡಿಪತ್ತಿಯವರು ಈಗ ಊಟ ಮಾಡ್ತಾ ಇದ್ದಾರೆ. ಇದು ದೇವರ ಕಲಭಾಭಿಷೇಕ ನಡೆದ ನಂತರ, ಕೊನೆಯ ದಿವಸದ ಕಲಭಾಭಿಷೇಕ ಅದಾದ ನಂತರ ಪುಷ್ಪಾಂಜಲಿ ನಡೆದ ನಂತರ ದೇವರ ಪೂಜೆ ನಡೀತದೆ. ದೇವರ ಪೂಜೆಯಲ್ಲಿ ದೇವರಿಗೆ ಅನ್ನ ನೈವೇದ್ಯ ಮತ್ತು ಪಾಯಸವನ್ನು ನೈವೇದ್ಯವಾಗಿ ಸಮರ್ಪಿಸಿದ ನಂತರ ಅದನ್ನು ಪ್ರಸಾದ ರೂಪವಾಗಿ ಇವರಿಗೆ ಒಲೆಯ ಮೇಲೆ ಬಡಿಸಲಾಗ್ತದೆ. ಇದು ನಂಬೂದರಿಗಳು ಕೊನೆಯ ದಿವಸ ಇವರಿಗೆ ಕೊಡುವಂತ ಒಂದು ಗೌರವ ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ ಇವರು ಊಟ ಮಾಡಿದ ನಂತರ ಒಂದು ಪ್ರಮುಖ ಒಂದು ಪೂಜಾ ವಿಧಿವಿಧಾನ ನಡೀಲಿಕ್ಕಿದೆ. ಅದಕ್ಕೋಸ್ಕರ ಅವರು ಆದಷ್ಟು ಬೇಗನೆ ಊಟ ಮಾಡಿ ಅಲ್ಲಿ ಆಮೇಲೆ ನೀರು ಹಾಕ್ತಾರೆ. ಎಲ್ಲ ನೀರು ಹಾಕಿ, ಅರ್ಚಕರೆಲ್ಲ ಬಂದು ನೀರು ಹಾಕಿ, ಮಣಿತರದ ಸುತ್ತ ಎಲ್ಲ ನೀರು ಹಾಕಿ ಅಲ್ಲಿ ಸ್ವಚ್ಛಗೊಳಿಸ್ತಾರೆ. ಸ್ವಚ್ಛಗೊಳಿಸಿದ ನಂತರ ಅಲ್ಲಿ ವೀರಭದ್ರನ ಖಡ್ಗ ಆಯುಧ ಏನಿದೆ ಅದನ್ನು ಹಿಂತಿರುಗಿ ಮುದ್ರೇರಿಗೆ, ಅಂದ್ರೆ ವಯನಾಡಿನ ಮುದ್ರೇರಿ ದೇವಿ ದೇವಸ್ಥಾನಕ್ಕೆ ಕೊಂಡೋಗುವಂತ ಪ್ರಕ್ರಿಯೆ ನಡೀತದೆ. ಮೊದಲ ದಿವಸ ಆಚರಣೆ, ಈ ವೈಶಾಖ ಮಹೋತ್ಸವ ನಡಿಬೇಕಂದ್ರೆ ಮೊದಲ ದಿವಸ ಅಲ್ಲಿಂದ ಮುದ್ರೇರಿ ವಾಲ್ ಬರಬೇಕು. ಮುದ್ರೇರಿಯಿಂದ ಬಂದ ನಂತರ ಪೂಜಾ ವಿಧಿವಿಧಾನಗಳೊಂದಿಗೆ ವೈಶಾಖ ಮಹೋತ್ಸವ ನಡೀತದೆ. ಈಗ ಕೊನೆಯ ದಿವಸ ಅದು ಮರಳಿ ಹಿಂತಿರುಗಿ ಅದೇ ಮುದ್ರೇರಿ ದೇವಿ ದೇವಸ್ಥಾನಕ್ಕೆ ಅದನ್ನು ಕೊಂಡೋಗುವಂತ ಪ್ರಕ್ರಿಯೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಡೆಯುತ್ತದೆ. ಅದಕ್ಕಿಂತ ಮುಂಚೆ ಈ ಒಂದು ಒಲೆಯ ಮೇಲೆ ಕುಳಿತು ಊಟ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನೋಡಿದ್ದೀರಿ. ಇದಾದ ನಂತರ ಸ್ವಚ್ಛಗೊಳಿಸಿದ ನಂತರ ಈ ಅರ್ಚಕರು, ಅಲ್ಲಿನ ನಂಬೂದರಿಗಳು ಏನು ಮುದ್ರೇರಿ ಹಾಲ್ ಕೊಂಡೋಗ್ತಾರೆ, ಆ ವಾಲ್ ಅನ್ನು ಕೊಂಡೋಗುವಂತ, ಆಯುಧವನ್ನು ಕೊಂಡೋಗುವಂತ ನಂಬೂದರಿಗಳು ಬಂದಿದ್ದಾರೆ. ಈಗ ಅವರು ಬಂದು ಈಗ ಸ್ನಾನ ಮಾಡಿ ಒಲೆಯ ಮೇಲೆ ಧ್ಯಾನಕ್ಕೆ ಕುತ್ಕೊಳ್ತಾರೆ. ನಂಬೂದರಿಗಳು ಒಲೆಯ ಮೇಲೆ ಧ್ಯಾನಕ್ಕೆ ಕುತ್ಕೊಳ್ಳುವ ಮುಂಚೆ ಇಲ್ಲಿನ ಭಂಡಾರ ಹೊರಡಬೇಕು, ಭಂಡಾರವನ್ನು ಹೊರತೆಗೆಯಬೇಕು. ಭಂಡಾರದ ಮನೆಯಿಂದ ಭಂಡಾರವನ್ನು ಹೊರತೆಗೆದ ನಂತರವೇ ಅವರು ಧ್ಯಾನಕ್ಕೆ ಕುತ್ಕೊಳ್ಳುವಂಥದ್ದು. ಈ ಭಂಡಾರ ದೇವಸ್ಥಾನಕ್ಕೆ ಹೋಗುವುದಲ್ಲ, ಭಂಡಾರದ ಮನೆಯಿಂದ ತೆಗೆದು ಕೂತಂಬಲದ ಎದುರುಗಡೆ ಅದನ್ನು ಇಡಬೇಕು. ಅಂದ್ರೆ ಈ ವಾಲ್ ಹೋಗುವಾಗ ಭಂಡಾರ ಒಳಗಿಡಬಾರದು. ಅಂದ್ರೆ ಭಂಡಾರವನ್ನು ಹೊರತೆಗೆದ ನಂತರ ವಾಲ್ ಮಾತ್ರ ಇರ್ತದೆ. ಈ ವಾಲನ್ನು ಆಮೇಲೆ ನಂಬೂದರಿಗಳು ಒಳಗೆ ಹೋಗಿ ತಗೊಂಡು ಬಂದು ಸ್ವಯಂಭೂ ಶಿವನ ಲಿಂಗಕ್ಕೆ ಸ್ಪರ್ಶ ಮಾಡಿ ಅಲ್ಲಿಂದ ತುಳಸಿ ಹೂವಿನೊಂದಿಗೆ ಅದರೊಟ್ಟಿಗೆ ಅದನ್ನು ಹಿಡಿದುಕೊಂಡು ಅವರು ಹೋಗ್ತಾರೆ. ಆ ಹೋಗುವಂತ ಒಂದು ಪ್ರಕ್ರಿಯೆಯನ್ನು ನೋಡಲಿಕ್ಕೆ, ಆ ಒಂದು ಕ್ಷಣವನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾವನಾತ್ಮಕವಾಗಿ ನಿಂತಿರ್ತಾರೆ, ಭಕ್ತಿ ಪರವಶ ನಿಂತಿರ್ತಾರೆ. ಇಂಥ ಕ್ಷಣಗಳಲ್ಲಿ ಇದು ಕೊನೆಯ ಕ್ಷಣ, ಅಂದ್ರೆ ವೈಶಾಖ ಮಹೋತ್ಸವದ ಕಡೆಯ ಕ್ಷಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರು ಎಲ್ಲರನ್ನು ಕಳಿಸ್ತಾರೆ. ಆದರೆ ಕೆಲವರಿಗೆ ನೋಡಿ ಅದು ಬೇಡವೇ ಬೇಡ, ಅದರ ವಿಷಯ ಗೊತ್ತಿಲ್ಲ ಅವರಿಗೆ. ಕಲ್ಲನ್ನು ಉಜ್ಜುವುದರಲ್ಲಿ ನಿರತರಾಗಿರ್ತಾರೆ. ಕಲ್ಲನ್ನು ಉಜ್ಜಿಕೊಂಡು ಹಣೆಗೆ ಹಚ್ಚುವುದೇ ಅವರ ಕಾಯಕ. ಅದು ಯಾರು ಹೇಳಿಕೊಟ್ಟಿದ್ದಾರೋ ದೇವರಿಗೆ ಗೊತ್ತು. ಅಲ್ಲಿನ ಆಚರಣೆಗಳ ವಿರುದ್ಧವಾಗಿ ಅನಾಚಾರಗಳನ್ನು ಮಾಡೋದು ನೋಡುವಾಗ ತುಂಬಾ ಬೇಸರ ಆಗ್ತದೆ. ಪಾಪ ಕಟ್ಟಿಕೊಂಡು ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಅಂತ. ಇಷ್ಟು ಜನ ಆ ಕ್ಷಣಕ್ಕಾಗಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಅದರ ಹೊಟ್ಟಿಗೆ ಹೋಗುವುದು ಅನ್ನುವ ಕಾರಣಕ್ಕೋಸ್ಕರ ನಿಂತಿದ್ರೆ ನಮಗೆ ಕಲ್ಲು ಉಜ್ಜುವುದೇ ಮುಖ್ಯ ಎನ್ನುವ ದೃಷ್ಟಿಯಲ್ಲಿ ಅದರ ಗೊಡವೇ ಇಲ್ಲ, ನಮಗೆ ಅದು ಬೇಕಾಗಿ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುವಂಥದ್ದು ತುಂಬ ಬೇಸರ ನೀಡಿದೆ. ತುಂಬ ಪೂಜಾ ವಿಧಿವಿಧಾನಗಳು ನಡೆಯುವಾಗ ಇದು ಒಂದು ಮಾತ್ರ ಅಲ್ಲ. ಈಗ ನಂಬೂದರಿಗಳು ಒಲೆಯ ಮೇಲೆ ಕೂತಿದ್ದಾರೆ, ಇವರು ಧ್ಯಾನಕ್ಕೆ ಕೂತಿದ್ದಾರೆ. ಒಂದಷ್ಟು ಹೊತ್ತು ಧ್ಯಾನ ನಿರತರಾಗ್ತಾರೆ. ಈ ಧ್ಯಾನ ಮಾಡಿದ ನಂತರ ಅವರು ಅಲ್ಲಿಂದ ಇಳಿದು ಬರ್ತಾರೆ. ಇಳಿದು ಬಂದು ಅವರದೊಂದು ಇಳಿದ ನಂತರ ಒಂದಷ್ಟು ಪೂಜಾ ವಿಧಿವಿಧಾನಗಳು ನಡೀತದೆ. ಅದು ನಡೆದ ನಂತರ ಅವರು ಮುದ್ರೇರಿ ವಾಲ್ ಒಳಗಡೆ ಹೋಗಿ ವೀರಭದ್ರನ ಆಯುಧ ಏನಿದೆ ಅದನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲೊಂದು ವಿಶೇಷ ಏನಂದ್ರೆ ಇವರು ಬೇರೆ ಸಂದರ್ಭದಲ್ಲಿ ನೋಡುವಾಗ ಅವರು ಅಷ್ಟು ಶಕ್ತಿ ಅವರಿಗೆ ಇದೆ ಅಂತ ಸಾಧ್ಯನೇ ಇಲ್ಲ ಹೇಳಲಿಕ್ಕೆ. ತುಂಬಾ ಸರಳವಾಗಿರ್ತಾರೆ. ಆದರೆ ಆ ಖಡ್ಗವನ್ನು ಹಿಡಿದ ನಂತರ ಅವರಿಗೆ ಒಂದು ವಿಶೇಷವಾದ ಶಕ್ತಿ ಬರ್ತದೆ. ಕೊನೆಯ ದಿನ ಚಿತ್ತಾ ನಕ್ಷತ್ರದ ನಡೆಯುವಂತಹ ಈ ಒಂದು
ಪೂಜಾ ವಿಧಿವಿಧಾನ, ಈ ವೀರಭದ್ರನ ವಾಲು ಹೋಗುವಂಥದ್ದು, ಈ ಆಯುಧ ಹೋಗುವಂಥದ್ದು. ನಂಬೂದರಿಗಳು ಅವರ ಏನು ಜಪ ಇದೆ, ಅವರ ಧ್ಯಾನ ಏನಿದೆ ಅದನ್ನು ಮುಗಿಸಿಕೊಂಡು, ಅವರ ಜಪ ಮುಗಿಸಿಕೊಂಡು ಅವರು ಈಗ ಭಂಡಾರಕ್ಕೆ ಹುಂಡಿಗೆ ಕಾಣಿಕೆ ಹಾಕ್ತಾರೆ. ಇದೊಂದು ಇಲ್ಲಿನ ಆಚರಣಾ ಪದ್ಧತಿ. ಕಾಣಿಕೆ ಹಾಕಿದ ನಂತರ ಅಲ್ಲಿ ನಿಲ್ಲುವ ಹಾಗಿಲ್ಲ ಎನ್ನುವುದೊಂದು ಪದ್ಧತಿ. ಕಾಣಿಕೆ ಹಾಕಿ ಬರಬೇಕು ಬರುವಾಗ, ಮತ್ತು ಕಾಣಿಕೆ ಹಾಕಿದ ನಂತರ ನಿಲ್ಲುವ ಹಾಗಿಲ್ಲ ಎನ್ನುವುದೊಂದು ಪದ್ಧತಿ. ಈ ವೀರಭದ್ರನ ಆಯುಧವನ್ನು ಕೊಂಡೋಗುವಂಥ ನಂಬೂದರಿಗಳಿಗೆ ತುಂಬ ಇಲ್ಲಿ ಗೌರವ ಕೊಡ್ತಾರೆ. ವಿಶೇಷ ಗೌರವ ಅಂದರೆ ಇಲ್ಲಿ ಪ್ರಧಾನವೇ ಈ ಮುದ್ರೇರಿ ವಾಲ್ ಅನ್ನೋಂಥದ್ದು, ಈ ಆಯುಧ. ಇದನ್ನು ಕೊಂಡೋಗುವಂಥ ನಂಬೂದರಿಗಳಿಗೆ ನೋಡಿ, ಈಗ ಅಲ್ಲಿ ಅರ್ಚಕರು, ಸೇವೆ ಮಾಡುವವರು, ಚಾಕಿರಿ ಮಾಡೋರು ಎಲ್ಲರೂ ಯಾರೂ ಅಲ್ಲಿ ಎದುರುಗಡೆ ಬರಲ್ಲ. ಅವರೆಲ್ಲ ಪೂಜಾ ವಿಧಿವಿಧಾನ ಮುಗಿದ ನಂತರ ಅವರು ಹೊರಗಡೆಗೆ ಬಂದರು. ಅಂದರೆ ಅಷ್ಟು ಗೌರವ ಕೊಡ್ತಾರೆ. ಅದು ಆ ವಾಲನ್ನು ಕೊಂಡೋಗುವ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ, ಅದಕ್ಕೋಸ್ಕರ ಅವರಿಗೆ ಅಷ್ಟೊಂದು ಗೌರವ ಕೊಡ್ತಾರೆ. ಆ ಶ್ರೇಷ್ಠತೆ ಇದೆ ಆ ವಾಲಿಗೆ. ಆದರೆ ಕೆಲವರಿಗೆ ನಾವು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ, ನಮಗೆ ಗೌರವ ಕೊಡ್ತಾ ಇಲ್ಲ ಎನ್ನುವ ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹಾಕುವ ಒಂದು ಅವಸ್ಥೆ ನೋಡಿ. ಅಲ್ಲಿ ಅವರಿಗೆ ತುಂಬ ಜನ ಹೋಗಿ ಹೇಳಿದ್ದಾರೆ, ಇಷ್ಟೆಲ್ಲ ಜನ ಅಲ್ಲಿ ನಿಂತಿದ್ದಾರೆ, ಆದರೆ ಇವರಿಗೆ ಹೋಗಿ ಹೇಳಿದಾಗ ಅವರು ಅದನ್ನು ಕ್ಯಾರೆ ಎನ್ನಿಲ್ಲ. ಸ್ವತಃ ನಾನು ಕೂಡ ಹೇಳಿದ್ದೇನೆ, ಅದಕ್ಕೆ ಅವರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವರ ಅವಸ್ಥೆಗೆ ಏನೋ ನಡೀತಾ ಇದೆ, ನಮ್ಗೆ ಯಾಕೆ ಅದು ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ರು. ಆ ರೀತಿಯ ವರ್ತನೆಯನ್ನು ತುಂಬ ನೋಡಿದ್ದೇನೆ. ನಾವು ಆ ಕ್ಷೇತ್ರಕ್ಕೆ ಮತ್ತು ಆಚರಣೆಗೆ, ನಂಬಿಕೆಗೆ, ಭಾವನೆಗಳಿಗೆ ಗೌರವ ಕೊಡದಂಥವರು ನಮಗೆ ಗೌರವ ಸಿಗಬೇಕು ಅನ್ನೋದು ಯಾವ ರೀತಿ ಬಯಸ್ತಾರೆ ಗೊತ್ತಿಲ್ಲ. ಈಗ ಮುದ್ರೇರಿ ವಾಲ್ ವೀರಭದ್ರನ ಖಡ್ಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಶಿವನ ಲಿಂಗಕ್ಕೆ ಸ್ಪರ್ಶಿಸಿ ಲಿಂಗದಿಂದ ಒಂದು ಪುಷ್ಪವನ್ನು ತೆಗೆದುಕೊಂಡು ಅದರ ಜೊತೆ ನಂಬೂದಿರಿಗಳು ಹೊರಟಿದ್ದಾರೆ. ತುಂಬ ಭಕ್ತಿಪರವಶವಾದ ಕ್ಷಣ. ಮಣಿತರದಿಂದ ಹಿಮ್ಮುಖವಾಗಿ ಬಂದು ತಿರುವಂಜಿರದಲ್ಲಿ ಪಶ್ಚಿಮ ಮುಖ ಮಾಡಿಕೊಂಡು ಮುದ್ರೇರಿ ಹಾಲು ಹೋಗ್ತಾ ಇರೋದನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ವೀರಭದ್ರನ ಆಯುಧವನ್ನು ಕೈಯಲ್ಲಿ ಹಿಡಿದ ನಂತರ ಈ ನಂಬೂದರಿಗಳಿಗೆ ವಿಶೇಷ ಶಕ್ತಿ ಬರುತ್ತೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಿಮಗೆ ಈಗ ಗೋಚರ ಆಗ್ಬೋದು. ಈ ಜಾಗದಲ್ಲಿ ನೀವೆಲ್ಲ ನಡ್ಕೊಂಡು ಬಂದಿದ್ದೀರಿ ಈ ಕೆಳಗಡೆಯಿಂದ. ಅಲ್ಲಿ ಈಗ ನೋಡಿ, ನಡ್ಕೊಂಡು ಬರುವುದೇ ಕಷ್ಟದಲ್ಲಿ, ಅಂಥದ್ರಲ್ಲಿ ಅವರು ಓಡ್ತಾ ಇದ್ದಾರೆ ಆ ಆಯುಧವನ್ನು ಹಿಡ್ಕೊಂಡು. ಅವರು ಪೂರ್ತಿ ವಿಶ್ರಾಂತಿ ಇಲ್ಲದೆ ಮುದ್ರೇರಿ ಅಂದರೆ ವಯನಾಡಿನವರೆಗೆ ಅದನ್ನು ಕಾಡುದಾರಿಯಲ್ಲಿ, ರಸ್ತೆ ಮತ್ತು ಕಾಡುದಾರಿಯಲ್ಲಿ ಕೊಂಡೋಗಿ ಅಲ್ಲಿ ಹೋಗ್ತಾರೆ. ಮತ್ತೆ ಬರುವಾಗಲೂ, ಮೊದಲ ದಿವಸ ಬರುವಾಗಲೂ ಅದೇ ರೀತಿ ವಿಶ್ರಾಂತಿ ಇಲ್ಲದೆ ತಂದಿರುವಂಥದ್ದು. ಅದು ಆ ವೀರಭದ್ರನ ಖಡ್ಗದ ಒಂದು ಕಾರಣಿಕ ಮತ್ತು ಶಕ್ತಿ ಏನು ಅಂತ ಇವರನ್ನು ನೋಡುವಾಗಲೇ ಗೊತ್ತಾಗ್ತದೆ. ಎಲ್ರಿಗೂ ವೀರಭದ್ರ ಮತ್ತು ಮಹಾದೇವ ಒಳ್ಳೆಯದನ್ನು ಮಾಡಲಿ. ಹರ ಹರ ಮಹಾದೇವ.